ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂತಂದರೆ 8:30 ಒಳಗಡೆ ಕಾಲೇಜ್ ಹತ್ರ ಇರಬೇಕು ಅಂತ ಹೇಳಿದ್ರು ಗೈಸ್. ಯಾಕಂತಂದರೆ ನಮ್ಮ ಕಾಲೇಜ್ ಹತ್ರನೇ ಬ್ಲಡ್ ಡೊನೇಷನ್ ಕ್ಯಾಂಪ್ ನಂಬ್ಕೊಂಡಿದ್ರು, ಅಂದರೆ ನಮ್ಮ ಕಾಲೇಜ್ ಒಳಗಡೆ. ಸೊ ಅದಕ್ಕೋಸ್ಕರ ನಮ್ಮ ಟೀಚರ್ಸು ಫಸ್ಟೇ ಇನ್ಫಾರ್ಮ್ ಮಾಡಿದ್ರು ನಮಗೆ, ಏನಪ್ಪ ಅಂತಂದರೆ ID ಕಾರ್ಡು ಮತ್ತು ಯೂನಿಫಾರ್ಮ್ ಕಂಪಲ್ಸರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ 8:30 ಒಳಗಡೆ ಕಾಲೇಜ್ ಹತ್ರ ಇರಬೇಕು ಗೈಸ್. ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ಸ್ ಓಪನ್ ಆಗೈತೆ BA ಆನರ್ಸ್ಗೆ. ಮತ್ತು ನಾವು ನಿನ್ನೆ ವರ್ಲ್ಡ್ ರೆಡ್ ಕ್ರಾಸ್ ಡೇ ಪ್ರಯುಕ್ತ ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಟ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದು. ಸೊ ನಾವು ಹೋದ್ಮೇಲೆ ಎಲ್ಲ ಬಂದಿತ್ತು ಗೈಸ್, ಅಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಆಂಬ್ಯುಲೆನ್ಸಲ್ಲಿ ಬಂದಿದ್ರು. ಸೊ ನಾವು ಯಾರ್ಯಾರು ಬೇಗ ಹೋಗಿದ್ರು, ಸೊ ಅವರೆಲ್ಲ ನಾವು ವಾಲಂಟಿಯರ್ಸ್ ಆಗಿ ಎಲ್ಲ ಕೆಲಸಗಳನ್ನೂ ಮಾಡ್ತಾಯಿದ್ವಿ. ಅಂದರೆ ಅವರೆಲ್ಲ ಅಣ್ಣ ಒಬ್ಬರು ಒಳಗಡೆ ಇರೋ ಎಲ್ಲ ಐಟಮ್ಸ್ನ, ಅಂದರೆ ಎಕ್ವಿಪ್ಮೆಂಟ್ಸ್ನ ನಮ್ಮ ಕೈಗೆ ಕೊಟ್ಟರು. ಸೊ ನಾವೆಲ್ಲ ಎತ್ಕೊಂಡೋಗಿ ಕಾಲೇಜ್ ಒಳಗಡೆ ಇಕ್ಕಿದ್ವಿ. ಯಾಕಂದರೆ ಬ್ಲಡ್ ಡೊನೇಟ್ ಮಾಡ್ತಾರಲ್ವ, ಅವ್ರು ಬರೋಕ್ಕೆ ಮುಂಚೆನೂ ಎಲ್ಲ ಅರೇಂಜ್ಮೆಂಟ್ಸು ಆಗಿರಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ಏನಪ್ಪ ಅಂತಂದರೆ ಒಗ್ಗಟ್ಟಿನಲ್ಲಿ ಬಡವಿದೆ ಅನ್ನೋ ರೀತಿ ನಮ್ಮ ಕ್ಲಾಸ್ಮೇಟ್ಸು, ನಮ್ಮ ಜೂನಿಯರ್ಸ್ ಎಲ್ಲರೂ ಸೇರಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ವಿ ಗೈಸ್. ತುಂಬ ಖುಷಿನೂ ಆಯಿತು. ಅವ್ರು ಮಾಡಲಿ ಇವ್ರು ಮಾಡಲಿ ಅಂತೇನಿಲ್ಲ, ಎಲ್ಲರೂ ಮಾಡಿದ್ವಿ ಗೈಸ್. ತುಂಬ ಖುಷಿ ಆಯಿತು. ಮತ್ತು ನೋಡಿ ಗೈಸ್, ನಾವು ಈ ಥರ ಅವರು ಅರೇಂಜ್ಮೆಂಟ್ಸ್ನ ಮಾಡ್ಕೊತಾ ಇದ್ದಾರೆ. ಅಂದರೆ ನಾವು ಎಲ್ಲ ಒಳಗಡೆ ಇದ್ವಲ್ಲ, ಸೊ ಈ ಥರ ಅರೇಂಜ್ಮೆಂಟ್ಸ್ನ ಮಾಡ್ತಾಯಿದ್ವಿ ಗೈಸ್. ಇವರೆಲ್ಲರೂ ಬ್ಲಡ್ ಕೊಡ್ತಾರೆ. ಇವಳು ನಾವು ನಮ್ಮೇಮ ನೋಡಿ ಗೈಸ್, ಬೇಕು ಅಂತ 20 ಲೀಟ್ರ್ ಕೊಡೋಕೆ ರೆಡಿ ಇದ್ದಾರೆ. ನೀನು ಎಷ್ಟು ಲೀಟ್ರ್ ಕೊಡ್ತೀಯಾ? ನಾನು 1 ಲೀಟ್ರ್ ಕೊಡ್ತೀನಿ. ಸೊ ಗೈಸ್, ಸನ್ಮಾನ ಮಾಡೋಕ್ಕೆ ನಮ್ಮ ಟೀಚರ್ಸ್ ಎಲ್ಲ ತಗೊಬಂದಿದ್ರು. ನೋಡಿ ನಾವು ನಿಂತ್ಕೊಂಡಿದ್ದೀವಿ. ಮತ್ತು ನಮ್ಮ ಕೋರ್ಡಿನೇಟರ್ಸು, ಮತ್ತು ನಮ್ಮ ಹಿಸ್ಟ್ರಿ ಮ್ಯಾಮ್ ಅವರು ಕೋರ್ಡಿನೇಟರು, ಮತ್ತು ನಮ್ಮ ಇಡೀ ಸ್ಟಾಫ್ ಅಂದರೆ ನಮ್ಮ ಟೀಚರ್ಸ್ ಎಲ್ಲರೂ ಬಂದಿದ್ದರು ಗೈಸ್. ಅದ್ರ ಜೊತೆಗೆ ನಮ್ಮಲ್ಲಿ PhD ಅಣ್ಣ ಅವರು ಇರ್ತಾರಲ್ಲ, ಅವರು ಬಂದಿದ್ದರು. ಸೊ ಹಂಗೆ ನಮ್ಮ ಕ್ಲಾಸಲ್ಲಿ ಒಬ್ಬರು ಫಸ್ಟು ಚೆಕ್ ಮಾಡಿಸ್ಕೊತಾ ಇದ್ರು ಗೈಸ್. ಫಸ್ಟ್ BP ಚೆಕ್ ಮಾಡ್ತಾರೆ, ಆಮೇಲೆ ಅದು ಕರೆಕ್ಟಾಗಿದ್ದರೆ, ನಾರ್ಮಲಲ್ಲಿದ್ದರೆ ಬ್ಲಡ್ ತೊಗೊಂಡ್ರು ಗೈಸ್. ಫಸ್ಟೇ ನಮ್ಮ ಇವರು ಪೊಲಿಟಿಕಲ್ ಸರ್ ಕೊಟ್ಟರು ಗೈಸ್. ಅಂದರೆ ಎಂಕರೇಜ್ಮೆಂಟ್ ಕೊಟ್ಟರು, ಅಂದರೆ ಸ್ಟೂಡೆಂಟ್ಸ್ ಭಯ ಬೀಳ್ತಾರಲ್ಲ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಫಸ್ಟ್ ನಮ್ಮ ಟೀಚರೇ ಕೊಟ್ಟರು. ಇಲ್ಲಿದ್ದಾರಲ್ಲ ಗೈಸ್, ಅವರು ಬ್ಲಡ್ ಡೊನೇಟ್ನ ಇದು ಮುಖ್ಯಸ್ಥರಾಗಿದ್ದರು ಗೈಸ್. ನಮಗೆಲ್ಲ ಎಂಕರೇಜ್ ಮಾಡ್ತಾಯಿದ್ರು, ಏನೂ ಆಗಲ್ಲ ಕೊಡಿ ಅಂತ ಧೈರ್ಯ ತುಂಬ್ತಾಯಿದ್ರು. ಮತ್ತು ಯಾರು ಕೊಡ್ತಾರೋ ಅವ್ರಿಗೆಲ್ಲರೂ ಸರಿ ನಮ್ಮ KS ಆಫೀಸರ್ ಬಂದು ಇದು ಧೈರ್ಯ. ಭಾರತದಲ್ಲಿ ರೆಡ್ ಕ್ರಾಸ್ ದಿನ ಅಂದರೆ ರಕ್ತದಾನ ಶಿಬಿರದ ಒಂದು ಮಹತ್ವವಾದಂಥ ದಿವಸ. ಈ ದಿವಸದಲ್ಲಿ ನಾವು BA ಆನರ್ಸ್ ವಿಭಾಗದಲ್ಲಿ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ದಯಮಾಡಿ ರಕ್ತವನ್ನು ಕೊಟ್ಟು ಸಹಕರಿಸಿ ಅಂತ ನಿಮ್ಮಲ್ಲಿ. ನಂತೂ ಬೇರೆ ಎನರ್ಜಿ ಲೆವೆಲ್ ಬೇರೆ ಇತ್ತು ಗೈಸ್. ಅಂದರೆ ಬ್ಲಡ್ ಡೊನೇಟ್ನ ಮಾಡೋರನ್ನ ಕರ್ಕೊಂಬರೋದೇ ಆಗ್ತಾಯಿತ್ತು ನಮ್ಮದು. ತುಂಬ ಖುಷಿ ಇತ್ತು ನೋಡಿ ಗೈಸ್. ಬೇರೆ ಅಂದರೆ ನಾವು ಹೋಗಿದ್ವಲ್ಲ ಗೈಸ್, ಮೊನ್ನೆ ಹೋಗಿದ್ವಲ್ಲ, ಅವ್ರು ಪ್ರತಿಯೊಬ್ಬರು ಬಂದು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಗೈಸ್. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಬರಲ್ವೋ ಇಲ್ವೋ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ, ಬಟ್ ಪ್ರತಿಯೊಬ್ಬರು ಬಂದು ಈ ಒಂದು ಯೂನಿಟ್ನ ಸಕ್ಸಸ್ಫುಲ್ಲಾಗಿ ನಮಗೆ ಒಂದು ಇದು ಕೊಟ್ಟರು ಗೈಸ್. ಅಂದರೆ ಒಂದು ವಿಶ್ವಾಸ ಕೊಟ್ಟರು. ತುಂಬ ಖುಷಿಯಾಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಅಂದರೆ ನಮ್ಮ UG ಡಿಪಾರ್ಟ್ಮೆಂಟ್ಸ್ ಪ್ರತಿಯೊಬ್ಬರು ಮತ್ತೆ ನಾವು ಹೋಗಿದ್ವಿ ಎಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಹತ್ರ. ಇನ್ನು ಮತ್ತೆ ಯಾರಾದರೂ ಬರೋರು ಇದ್ದಾರಾ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದ್ವಿ. ಅಲ್ಲಿಂದನೂ ಜಾಸ್ತಿ ಜನನೂ ಬಂದರು ನೋಡಿ. ನಮ್ಮ ಒಂದು ಕ್ಲಾಸ್ಮೇಟ್ ಅವರು ಫಸ್ಟ್ ಇಯರು ಇಂಗ್ಲೀಷ್ ಲಿಟ್ರೇಚರ್ ತಗೊಂಡಿರ್ತಾರಲ್ಲ ಅವರು, ಮತ್ತು ಸೆಕೆಂಡ್ ಇಯರ್ ಇಂಗ್ಲೀಷ್ ಲಿಟ್ರೇಚರ್ ತಗೊಂಡಿರ್ತಾರಲ್ಲ, ಪ್ರತಿಯೊಬ್ಬರನ್ನೂ ಹೋಗಿ ನಾವು ಇನ್ವೈಟ್ ಮಾಡಿದ್ವಿ ಮತ್ತೊಂದು ಸಲ. ಸೊ ಅವ್ರು ಬಂದು ತುಂಬ ಕೋಪ್ರೇಟ್ ಮಾಡಿದ್ರು. ಅಂದರೆ ಅವರು ಕೊಟ್ಟರು. ಪ್ರತಿಯೊಬ್ಬರು ಬಂದು ನಾವು ಯಾರ್ಯಾರನ್ನ ಕರೆದಿದ್ವು ಅವರೆಲ್ಲರೂ ಬಂದು. ಸೊ ಗೈಸ್, ನಮ್ಮ ಪೊಲಿಟಿಕಲ್ ಸರು ಏನೋ ಹೇಳ್ತಾಯಿದ್ರು, ಬಟ್ ಆ ಸೌಂಡಲ್ಲಿ ನಾಯ್ಸಲ್ಲಿ ಕೇಳಿಸಿಲ್ಲ. ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿಬಿಟ್ಟು ಇಕ್ಕಿದ್ದೆ. ಅಂದರೆ ಅವ್ರು ಹೇಳ್ತಾಯಿದ್ರು ರಕ್ತದಾನ ಮಹಾದಾನ, ಬ್ಲಡ್ಡು ಪ್ಯೂರಿಫೈ ಆಗುತ್ತೆ. ಅಂದರೆ ನಮಗೆ ಧೈರ್ಯ ತುಂಬುವ ಮಾತುಗಳನ್ನ ಆಡಿದ್ರು ಗೈಸ್ ನಮ್ಮ ಒಂದು ಪೊಲಿಟಿಕಲ್ ಸರ್. ಅದೇ ರೀತಿ ನಮ್ಮ ಒಂದು ಕೋರ್ಡಿನೇಟರ್ ಸರ್ರು ಅವರು ಅಷ್ಟೇ ಅವರೇ ಒಂದು ಚೆಕ್ ಮಾಡ್ಕೊಳ್ಳುವ ಮುಖಾಂತರ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ
ಏನೂ ಆಗಲ್ಲ, ಚೆಕ್ ಮಾಡಿಸ್ಕೊಳ್ಳಿ, ಬ್ಲಡ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅವರೇ ಚೆಕ್ ಮಾಡಿಕೊಳ್ಳುವ ಮುಖಾಂತರ ನಮಗೆ ಒಂದು ಸೊ ಗೈಸ್ ನಮ್ಮ ಇಬ್ಬರು ಕೋರ್ಡಿನೇಟರ್ಸು ಚೆಕ್ ಮಾಡಿಕೊಂಡ್ರು ಗೈಸ್. ಅಂದರೆ ನಮಗೊಂಥರ ಆತ್ಮವಿಶ್ವಾಸ ಅಥವಾ ಒಂದು ಧೈರ್ಯವನ್ನು ತುಂಬಿಸಿದ್ರು ಗೈಸ್. ಸೊ ಗೈಸ್ BU ನ್ಯೂಸ್ ಅವರು ಬಂದಿದ್ದರು ಈ ಒಂದು ಕ್ಯಾಂಪ್ಗೆ. ಅದು ನಮ್ಮ ಟೀಚರ್ಸು ಪ್ರತಿಯೊಂದು ವಿಷಯಗಳನ್ನ ಅವರೊಂದಿಗೆ ಹಂಚ್ಕೊಂಡ್ರು. ಮತ್ತು ಯಾರು ಡೊನೇಟ್ ಮಾಡಿದ್ದಾರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ನೀಡೋದ್ರ ಮುಖಾಂತರ ಅವ್ರಿಗೆ ಒಂದು ಸ್ಫೂರ್ತಿ ಕೊಟ್ಟರು ಗೈಸ್. ಸೊ ಇದು ಗೈಸ್, ಥ್ಯಾಂಕ್ ಯು ಸೋ ಮಚ್.